ದರ್ಶನ್ಗಾಗಿ ಸಿ.ವಿ. ನಾಗೇಶ್ ಹೇಗೆಲ್ಲ ವಾದವನ್ನ ಮಂಡಿಸಿದ್ರು, ಅವ್ರನ್ನ ಹೊರಗಡೆ ತರೋದಕ್ಕೆ ಏನೆಲ್ಲ ಶ್ರಮ ಪಟ್ಟರು, ಅದು ನಿಮಗೆ ಗೊತ್ತಿರುವಂತಹ ವಿಚಾರಣೆ. ಆದ್ರೆ ಇಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ನೆನಪಿಸಲೇಬೇಕು. ತನ್ನ ಗಂಡನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೋಸ್ಕರ ಆಕೆ ಪಟ್ಟಂತಹ ಶ್ರಮ, ಆ ವ್ರತಗಳಿರಬಹುದು, ಆ ಪೂಜೆ ಪುನಸ್ಕಾರಗಳಿರಬಹುದು, ದೇವಸ್ಥಾನಗಳಿಗೆ ಕೊಟ್ಟಂತಹ ಭೇಟಿ ಇರಬಹುದು, ಇದೆಲ್ಲವೂ ಕೂಡ ಇಡೀ ಜನರನ್ನ ಆಕರ್ಷಣೆ ಮಾಡ್ತು. ಹಾಗಾದ್ರೆ ಆಕೆ ಪಟ್ಟಂತಹ ಶ್ರಮ ಹೇಗಿತ್ತು, ಬನ್ನಿ ನೋಡೋಣ. ವಿಜಯಲಕ್ಷ್ಮಿ ಸಹನಾಧರಿತ್ರಿ, ಡಿ ಬಾಸ್ ಪಾಲಿಗೆ ಸಾಕ್ಷಾತ್ ದೇವತೆ. ಹೊಡೆದರು ಬಡಿದರು ಪತಿಯೇ ದೈವ. ಪವಿತ್ರ ಸಹವಾಸ ಮಾಡಿದ್ರು ಗಂಡನೇ ಎಲ್ಲ. ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರು, ಜೈಲು ಪಾಲಾದ್ರು ದರ್ಶನ್ನೇ ಜೀವ. ದರ್ಶನ್ ಪಾಲಿಗೆ ಪತ್ನಿಯೇ ವಿಜಯಧಾತೆ. ವಿಜಯಲಕ್ಷ್ಮಿಗೆ ಒಲಿದ ಕೊಲ್ಲೂರು ಮೂಕಾಂಬಿಕೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದಾಗ ಅವರ ಪರ ನಿಂತಿದ್ದು ನನ್ ಅದರ್ ದೆನ್ ಪತ್ನಿ ವಿಜಯಲಕ್ಷ್ಮಿ. ಗಂಡನ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ರು. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಚಂಡಿಕಾ ಯಾಗ ನಡೆಸಿ ದರ್ಶನ್ಗೆ ಜಾಮೀನು ಸಿಗ್ಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು. ಜುಲೈ 25 ಗುರುವಾರ ರಾತ್ರಿ ವಿಜಯಲಕ್ಷ್ಮಿ ಆಪ್ತರ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ತಾಯಿ ದರ್ಶನ ಪಡೆದು ನವಚಂಡಿಕಾ ಯಾಗಕ್ಕೆ ಸಂಕಲ್ಪ ಪಾರಾಯಣ ಮಾಡಿದ್ರು. ಜುಲೈ 26 ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ದರ್ಶನ್ ಪತ್ನಿ ಗರ್ಭಗುಡಿ ಮುಂದೆ ನಿಂತು ಪ್ರಾರ್ಥನೆ ಸಂಕಲ್ಪ ಮಾಡಿದ್ರು. ಬಳಿಕ ಯಾಗಶಾಲೆಯಲ್ಲಿ ವಿಜಯಲಕ್ಷ್ಮಿ ಮತ್ತು ಆಪ್ತರು ಚಂಡಿಕಾ ಹೋಮ ಮಾಡಿಸಿ ದರ್ಶನ್ ಬಿಡುಗಡೆಗಾಗಿ ಯಾಗ ನಡೆಸಿದ್ರು. ಕೊನೆಗೂ ವಿಜಯಲಕ್ಷ್ಮಿ ಬೇಡಿಕೆಯನ್ನ ತಾಯಿ ಮೂಕಾಂಬಿಕೆ ನೆರವೇರಿಸಿದ್ದಾರೆ. ಚಂಡಿಕಾ ಯಾಗ ನಡೆದು 5 ತಿಂಗಳು ಕಳೆಯುವ ಮುನ್ನವೇ ದರ್ಶನ್ನ ಜೈಲುವಾಸದಿಂದ ಮುಕ್ತಿ ದೊರಕಿಸಿದ್ದಾಳೆ. ಹಾಗೆ ನಾವು ಯಾವ ಸದುದ್ದೇಶ ಇಟ್ಟುಕೊಂಡು ಆ ಹೋಮವನ್ನು ಮಾಡ್ತೇವೋ ಆ ಹೋಮ ಅದನ್ನ ನೆರವೇರಿಸ್ತಾಳೆ ಆ ಮಹಾತಾಯಿ. ಅದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನ ಉದ್ದೇಶಿ ಪ್ರಥಮ ಚರಿತ್ರೆ ಮಹಾಕಾಳಿ, ಮಧ್ಯಮ ಚರಿತ್ರೆ ಮಹಾಲಕ್ಷ್ಮಿ, ಉತ್ತಮ ಚರಿತ್ರೆ ಮಹಾಸರಸ್ವತಿ. ಹೀಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪವಾದ ಚಂಡಿಕಾ ದುರ್ಗೆಯನ್ನ ಆ ಹೋಮದಲ್ಲಿ ಆರಾಧನೆ ಮಾಡ್ತೇವೆ. ಕೊನೆಗೂ ತಾಯಿ ಮೂಕಾಂಬಿಕೆ ವಿಜಯಲಕ್ಷ್ಮಿಯ ಕೈ ಹಿಡಿದಿದ್ದಾಳೆ. ದರ್ಶನ್ ಪತ್ನಿ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಕೊಲ್ಲೂರು ತಾಯಿ ಶಕ್ತಿ ಎಂತದ್ದು ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ದರ್ಶನ್ಗಾಗಿ ಸಿ.ವಿ. ನಾಗೇಶ್ ಹೇಗೆಲ್ಲ ವಾದವನ್ನ ಮಂಡಿಸಿದ್ರು, ಅವ್ರನ್ನ ಹೊರಗಡೆ ತರೋದಕ್ಕೆ ಏನೆಲ್ಲ ಶ್ರಮ ಪಟ್ಟರು, ಅದು ನಿಮಗೆ ಗೊತ್ತಿರುವಂತಹ ವಿಚಾರಣೆ. ಆದ್ರೆ ಇಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ನೆನಪಿಸಲೇಬೇಕು. ತನ್ನ ಗಂಡನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೋಸ್ಕರ ಆಕೆ ಪಟ್ಟಂತಹ ಶ್ರಮ, ಆ ವ್ರತಗಳಿರಬಹುದು, ಆ ಪೂಜೆ ಪುನಸ್ಕಾರಗಳಿರಬಹುದು, ದೇವಸ್ಥಾನಗಳಿಗೆ ಕೊಟ್ಟಂತಹ ಭೇಟಿ ಇರಬಹುದು, ಇದೆಲ್ಲವೂ ಕೂಡ ಇಡೀ ಜನರನ್ನ ಆಕರ್ಷಣೆ ಮಾಡ್ತು. ಹಾಗಾದ್ರೆ ಆಕೆ ಪಟ್ಟಂತಹ ಶ್ರಮ ಹೇಗಿತ್ತು, ಬನ್ನಿ ನೋಡೋಣ. ವಿಜಯಲಕ್ಷ್ಮಿ ಸಹನಾಧರಿತ್ರಿ, ಡಿ ಬಾಸ್ ಪಾಲಿಗೆ ಸಾಕ್ಷಾತ್ ದೇವತೆ. ಹೊಡೆದರು ಬಡಿದರು ಪತಿಯೇ ದೈವ. ಪವಿತ್ರ ಸಹವಾಸ ಮಾಡಿದ್ರು ಗಂಡನೇ ಎಲ್ಲ. ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರು, ಜೈಲು ಪಾಲಾದ್ರು ದರ್ಶನ್ನೇ ಜೀವ. ದರ್ಶನ್ ಪಾಲಿಗೆ ಪತ್ನಿಯೇ ವಿಜಯಧಾತೆ. ವಿಜಯಲಕ್ಷ್ಮಿಗೆ ಒಲಿದ ಕೊಲ್ಲೂರು ಮೂಕಾಂಬಿಕೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದಾಗ ಅವರ ಪರ ನಿಂತಿದ್ದು ನನ್ ಅದರ್ ದೆನ್ ಪತ್ನಿ ವಿಜಯಲಕ್ಷ್ಮಿ. ಗಂಡನ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ರು. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಚಂಡಿಕಾ ಯಾಗ ನಡೆಸಿ ದರ್ಶನ್ಗೆ ಜಾಮೀನು ಸಿಗ್ಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು.
ಜುಲೈ 25 ಗುರುವಾರ ರಾತ್ರಿ ವಿಜಯಲಕ್ಷ್ಮಿ ಆಪ್ತರ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ತಾಯಿ ದರ್ಶನ ಪಡೆದು ನವಚಂಡಿಕಾ ಯಾಗಕ್ಕೆ ಸಂಕಲ್ಪ ಪಾರಾಯಣ ಮಾಡಿದ್ರು. ಜುಲೈ 26 ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ದರ್ಶನ್ ಪತ್ನಿ ಗರ್ಭಗುಡಿ ಮುಂದೆ ನಿಂತು ಪ್ರಾರ್ಥನೆ ಸಂಕಲ್ಪ ಮಾಡಿದ್ರು. ಬಳಿಕ ಯಾಗಶಾಲೆಯಲ್ಲಿ ವಿಜಯಲಕ್ಷ್ಮಿ ಮತ್ತು ಆಪ್ತರು ಚಂಡಿಕಾ ಹೋಮ ಮಾಡಿಸಿ ದರ್ಶನ್ ಬಿಡುಗಡೆಗಾಗಿ ಯಾಗ ನಡೆಸಿದ್ರು. ಕೊನೆಗೂ ವಿಜಯಲಕ್ಷ್ಮಿ ಬೇಡಿಕೆಯನ್ನ ತಾಯಿ ಮೂಕಾಂಬಿಕೆ ನೆರವೇರಿಸಿದ್ದಾರೆ. ಚಂಡಿಕಾ ಯಾಗ ನಡೆದು 5 ತಿಂಗಳು ಕಳೆಯುವ ಮುನ್ನವೇ ದರ್ಶನ್ನ ಜೈಲುವಾಸದಿಂದ ಮುಕ್ತಿ ದೊರಕಿಸಿದ್ದಾಳೆ. ಹಾಗೆ ನಾವು ಯಾವ ಸದುದ್ದೇಶ ಇಟ್ಟುಕೊಂಡು ಆ ಹೋಮವನ್ನು ಮಾಡ್ತೇವೋ ಆ ಅದನ್ನ ನೆರವೇರಿಸ್ತಾಳೆ ಆ ಮಹಾತಾಯಿ. ಅದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನ ಉದ್ದೇಶಿ ಪ್ರಥಮ ಚರಿತ್ರೆ ಮಹಾಕಾಳಿ, ಮಧ್ಯಮ ಚರಿತ್ರೆ ಮಹಾಲಕ್ಷ್ಮಿ, ಉತ್ತಮ ಚರಿತ್ರೆ ಮಹಾಸರಸ್ವತಿ. ಹೀಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪವಾದ ಚಂಡಿಕಾ ದುರ್ಗೆಯನ್ನು ಆ ಹೋಮದಲ್ಲಿ ಆರಾಧನೆ ಮಾಡ್ತೇವೆ. ಕೊನೆಗೂ ತಾಯಿ ಮೂಕಾಂಬಿಕೆ ವಿಜಯಲಕ್ಷ್ಮಿಯ ಕೈ ಹಿಡಿದಿದ್ದಾಳೆ. ದರ್ಶನ್ ಪತ್ನಿ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ. ಕೊಲ್ಲೂರು ತಾಯಿ ಶಕ್ತಿ ಎಂತದ್ದು ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚ್ಚ, ರಿಪಬ್ಲಿಕ್ ಕನ್ನಡ, ಉಡುಪಿ. ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಪತ್ನಿ ವಿಜಯಲಕ್ಷ್ಮಿ ಮಾಡಿದ ಪೂಜೆ ಕೈ ಹಿಡಿದಿದೆ. ಡಿ-ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೊನೆಗೂ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ 12 ಜನರಿಗೆ ಜಾಮೀನು ಸಿಕ್ಕಿದೆ. ಜಾಮೀನಿಗಾಗಿ ಸರ್ಜರಿ ಸ್ಟೋರಿ ಕಟ್ಟಿದ್ರ ದಾಸ. ಬೇಲ್ಗಾಗಿ ಡಿ ಗ್ಯಾಂಗ್ ಆರೋಪಿಗಳು ಸರ್ಜರಿಯ ಕಥೆ ಕಟ್ಟಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜಾಮೀನಿಗಾಗಿ ದರ್ಶನ್ ಸರ್ಜರಿ ಅನ್ನುವಂತಹ ವಿಚಾರವನ್ನ ಹೇಳಿ ಕೋರ್ಟ್ಗೆ ಮೋಸ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಾಟಕ ದರ್ಶನ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗ್ತಾ ಇದ್ದಂತೆ ಬೆನ್ನು ನೋವಿನಿಂದ ಬಳಲೋಕೆ ಶುರು ಮಾಡಿದ್ರು. ಅದರಲ್ಲೂ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದ ಬಳಿಕವಂತೂ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡೋಕೆ ಶುರು ಮಾಡಿತ್ತು. ಇದೇ ಕಾರಣ ನೀಡಿ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನು ಪಡೆದ್ರು. ಆಪರೇಷನ್ಗಾಗಿ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಆದರೆ ಚಾಲೆಂಜಿಂಗ್ ಸ್ಟಾರ್ಗೆ ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರು, ಆಪರೇಷನ್ ಮಾತ್ರ ಆಗ್ಲಿಲ್ಲ. ಈ ಬೆನ್ನಲ್ಲೇ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು, ಡಿ-ಬಾಸ್ ಡಿಸ್ಚಾರ್ಜ್ ಆಗ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ದರ್ಶನ್ಗೆ ಸರ್ಜರಿ ಬೇಕಿಲ್ವಾ, ಥೆರಪಿ ಸಾಕ? ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನು ಸಿಗೋವರೆಗೂ ಆಪರೇಷನ್ ಆಗುತ್ತೆ ಅನ್ನೋ ಮಾತಿತ್ತು. ಇದೀಗ ರೆಗ್ಯುಲರ್ ಬೇಲ್ ಸಿಗುತ್ತಲೇ ಆಪರೇಷನ್ ಬೇಕಿಲ್ಲ, ಫಿಸಿಯೋಥೆರಪಿ ಸಾಕು ಎನ್ನಲಾಗ್ತಾ ಇದೆ. ಮಾತ್ರೆಯಿಂದಲೇ ಗುಣವಾಗ್ತಾರೆ ಅಂತ ದರ್ಶನ್ ಆಪ್ತ ವಲಯದಿಂದ ಮಾಹಿತಿ ಬರ್ತಾ ಇದೆ. ಈ ಮಧ್ಯೆ ಸೋಮವಾರ ಆಸ್ಪತ್ರೆಯಿಂದ ರಿಲೀಸ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಕೇವಲ ಜಾಮೀನಿಗಾಗಿ ದರ್ಶನ್ ಈ ರೀತಿಯ ನಾಟಕವಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಜೈಲು ವಾಸದಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಈ ರೀತಿಯ ಕತೆ ಕಟ್ಟಿದ್ರ ದರ್ಶನ್ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.